ಯುವಕರ ಮನಸ್ಸಿನಲ್ಲಿರುವ ವಿಭಿನ್ನ ಆಲೋಚನೆಗಳು ಅದೆಲ್ಲ ಕೂಡ ಒಂದು ಕಡೆಗೆ ಚಾನಲೈಸ್ ಆದರೆ ನಮ್ಮ ಕನಸಿನ ಕರ್ನಾಟಕ ಸಾಕಾರ ಆಗೋದು ದೊಡ್ಡ ಮಾತೇನಲ್ಲ. ಧನ್ಯವಾದ ಮೂರೂ ಜನಕ್ಕೂ ಕೂಡ. ಶೋರ್ ನಾ ಹಿಂದಿನ ಟಾಪಿಕ್ನು ನೋಡಿದೆ ನಾನು. ನಮ್ಮ ಬೆಂಗಳೂರು ಅಂತ ಬರ್ತಾ ಇತ್ತು, ಅದ್ರ ಬಗ್ಗೆ ಎಲ್ಲರದ್ದು ಅಭಿಪ್ರಾಯನ ಪಡ್ಕೊಳ್ತಿದ್ರಿ. ಅವ್ನು ಹುಬ್ಳಿಯಲ್ಲಿ ಹುಟ್ಲಿ, ಧಾರವಾಡದಲ್ಲಿ ಹುಟ್ಲಿ, ಬಳ್ಳಾರಿಯಲ್ಲಿ ಹುಟ್ಲಿ, ಮಂಗಳೂರಲ್ಲಿ ಹುಟ್ಲಿ, ಮೈಸೂರಲ್ಲಿ ಹುಟ್ಲಿ, ಅವ್ನು ದುಡಿಬೇಕು ಅಂದರೆ ಎಲ್ಲಿಗೆ ಬರ್ತಾನೆ? ಬೆಂಗಳೂರಿಗೆ ಬರ್ತಾನೆ. ಟ್ರಾಫಿಕ್ಕು ಇಲ್ಲಿ ಸರಿ ಇಲ್ಲ, ಇಲ್ಲಿ ಪೊಲ್ಯೂಷನ್ನು ಬೈತಾ ಇರ್ತಾನೆ. ಯಾರು ಈ ಪೊಲ್ಯೂಟೆಡ್ ಸಿಟಿ ಮಾಡಿದ್ದು? ಎಲ್ಲ ಎಂಟೈರ್ ಕರ್ನಾಟಕ ಪಾಲಿಗೆ ಇದು ಕಾಮಧೇನು. 56-57% ಕರ್ನಾಟಕದ ರೆವಿನ್ಯೂ, ಟೋಟಲ್ ರೆವಿನ್ಯೂ ಬೆಂಗಳೂರಿಂದ ಬರ್ತಾಯಿದೆ. ಬೆಂಗಳೂರನ್ನ ಗಬ್ಬೆಳಿಸಿರೋರು ಯಾರು? ಬೆಂಗಳೂರಿನಲ್ಲಿ ದುಡ್ಡು ಮಾಡೋಕ್ಕೆ ನಮಗೆ ಬೇಕು, ಬೆಂಗಳೂರಿನಲ್ಲಿ ಒಳ್ಳೆ ವಾತಾವರಣ ನಮಗೆ ಬೇಕು, ಎಲ್ಲದಕ್ಕೂ ಬೆಂಗಳೂರು ಬೇಕು. ನಾವು ನಮ್ಮ ಕೆಲಸಕ್ಕೂ ಬೆಂಗಳೂರು ಬೇಕು, ಎಲ್ಲದಕ್ಕೂ ಬೆಂಗಳೂರು ಬೇಕು. ಆದರೆ ಬೆಂಗಳೂರನ್ನ ಬೈತಿದ್ವಿ. ಆ ಸೆನ್ಸ್ ಆಫ್ ಓನಿಂಗ್ ಅನ್ನೋದು, ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಅನ್ನೋದನ್ನು ಈ ಬೆಂಗಳೂರಿಯನ್ಸಿಗೆ ಫಸ್ಟ್ ತರಬೇಕು. ಆಮೇಲೆ ಬೆಂಗಳೂರು ಯಾಕೆ ಕಂಜೆಷನ್ ಆಗಿದೆ ಅಂತಂದರೆ, ನಿಮಗೆ ನಾನು ಮೈಸೂರಲ್ಲಿ ನಮ್ಮದು ರಿಂಗ್ ರೋಡ್ ಇದೆ. ರಿಂಗ್ ರೋಡನ್ನ ಇವತ್ತು ನಾನು ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ದೀನಿ. 4 ಲೈನು ಮೇನ್ ಕ್ಯಾರೇಜ್ ಲೈನ್ ಇದೆ, ಸರ್ವಿಸ್ ರೋಡ್ ಕೊಟ್ಟಿದ್ದೀನಿ, ಅದನ್ನು ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ದಲ್ದೇ ಇವತ್ತು ನಾನು ಮೈಸೂರಿಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ನಾನು ಪ್ಲಾನ್ ಮಾಡ್ತಿದ್ದೀನಿ. ಆದರೆ ಬೆಂಗಳೂರಿಗೆ ರಿಂಗ್ ರೋಡ್ ಇದೆಯಾ ಹೇಳಿ? ನಿಮಗೆಲ್ಲಿ ನೀವು ಆ ಕಡೆಯಿಂದ ಬರ್ತೀರಿ, ನೀವು JP ನಗರ ಕಡೆಯಿಂದ ಹೀಗೆ ಬರ್ತೀರಿ, ಇಲ್ಲಿ ಹೋಗ್ತೀರಿ, KR ಪುರಂಗೆ ಹೋಗ್ತೀರಿ, ಗಲ್ಲಿ ರೋಡ್ ಆಯಿತು. ಇನ್ನೊಂದು ನಾವು ನೈಸ್ ರೋಡನ್ನು ಯಾವತ್ತ ಬಂದರೂ ಪಾಲಿಟಿಷಿಯನ್ಸ್ದು ಕಾಂಟ್ರವರ್ಸಿಯಿಂದಾಗಿ ನೈಸ್ ರೋಡ್ ಹಾಫ್ ರಿಂಗಿಗೆ ಉಳಿತು. ಈಗ ನಿಮಗೆ ಬೆಳ್ಳಾರಿ ರೋಡಿಂದ ಬರಲಿ, ನಿಮ್ಮ ತುಮಕೂರು ರೋಡಿಂದ ಬರಲಿ, ಮೈಸೂರಿಂದ ಬರಲಿ, ಹಾಸನಿಂದ ಬರಲಿ, ತಮಿಳ್ನಾಡಿಂದ ಬರಲಿ, ನೀವು ಎಲ್ಲ ಹೊಸೂರು ಕಡೆಯಿಂದ ಎಲ್ಲರೂ ಬನ್ನಿ, ಎಲ್ಲ ಮೇಜರ್ ನ್ಯಾಷನಲ್ ಹೈವೇಸು ಬೆಂಗಳೂರು ಒಳಗಡೆ, ಹಾರ್ಟ್ ಆಫ್ ಬೆಂಗಳೂರು ಒಳಗಡೆ ಹೋಗುತ್ತೆ. ನಿಮ್ಮದು ಈಗೊಂದು STRR ಅಂತಲೇ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತಲೇ ಈಗ ಪ್ಲಾನ್ ಆಗಿದೆಯಲ್ಲ. ಬ್ಯಾಂಗ್ಳೂರು ಪೊಲಿಟಿಷಿಯನ್ಸು ಯಾರಾದರೂ ಒಂದು ದಿನವೂ ಕೂಡ STRRನ ಕಂಪ್ಲೀಟ್ ಮಾಡಿಸ್ಬೇಕು, ಅದು ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಆಗಿದೆ, ಕಾಂಪೆನ್ಸೇಷನ್ ವಿಷಯದಲ್ಲಿ ಕೊರತೆ ಆಗಿದೆ ಅಂತ ಒಂದು ದಿನ ಬ್ಯಾಂಗ್ಳೂರಿಗೆ ಪೊಲಿಟಿಷಿಯನ್ಸ್ ಮಾತಾಡಿದಾರ? ಯಾರಾದ್ರೂ ಚೀಫ್ ಮಿನಿಸ್ಟರ್ ಆದಿಯಾಗಿ ಯಾರಾದರೂ ಕೂತ್ಕೊಂಡು ಒಂದು ರಿವ್ಯೂ ಮೀಟಿಂಗ್ ತೊಗೊಂಡಿದ್ದಾರೆ? ನಾನು ಅದನ್ನು ಏರಿಯಲ್ ಸರ್ವೆಗೆ ನಿತಿನ್ ಗಡ್ಕರಿ ಅವ್ರ ಜೊತೆ ಹೋಗಿದ್ದೀನಿ. ಅದನ್ನೆಲ್ಲ ಮಾಡಿದರೆ ನಿಮಗೆ ಈ ಒಂದು STRR ಬಂತು ಅಂತಂದರೆ, ರಿಂಗ್ ರೋಡ್, ನೈಸ್ ರೋಡ್ ಏನಿತ್ತು ಅದನ್ನು ಹಾಫ್ ರಿಂಗನ್ನು ಫುಲ್ ರಿಂಗ್ ಮಾಡಿದ್ದಿದ್ರೆ ಏನಾಗ್ತಿತ್ತು ಅಂದರೆ, ಹೈವೇನಲ್ಲಿ ಬಂದು ಟ್ರಾಫಿಕ್ ಎಲ್ಲ ರಿಂಗ್ ರೋಡ್ ಮುಖಾಂತರವಾಗಿ ಅದು ಬೇರೆ ಕಡೆ ಹೋಗ್ತಾಯಿತ್ತು. ಸೂರತ್ತಲ್ಲಿ ನೀವು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕಾದ್ರೆ ಅವ್ರು ಏನು ಮಾಡಿದ್ರು, 90 ಮೀಟರ್ಸು ರಿಂಗ್ ರೋಡ್ ಮಾಡಿದ್ದಾರೆ. 8 ಲೈನ್ದು ಕ್ಯಾರೇಜ್ ಲೈನ್ ಹೋಗುತ್ತೆ, ಮಧ್ಯದಲ್ಲಿ 15 ಮೀಟರ್ಸು ಮೀಡಿಯನ್ ಕೊಟ್ಟರು, ಮುಂದೆ ಮೆಟ್ರೋ ಹೋಗಬೇಕೋ ಮೋನೋ ಹೋಗಬೇಕು ಅಂತ ಇವತ್ತು ಪ್ಲಾನ್ ಮಾಡಿರು. ಬೆಂಗಳೂರು ಸಮಸ್ಯೆ ಇರುವಂಥದ್ದು, ಬ್ಯಾಂಗ್ಳೂರು ಪೊಲಿಟಿಷಿಯನ್ಸು ಕರ್ನಾಟಕವನ್ನು ಆಳ್ದಂಥವ್ರು ಇವತ್ತು ನ್ಯೂಯಾರ್ಕಿಗೆ ಹೋಗಿ, ನ್ಯೂಯಾರ್ಕಲ್ಲಿ 8 ಟರ್ಮಿನಲ್ ಇರುವಂತಹ ಏರ್ಪೋರ್ಟ್ ಇದ್ರೂ ಕೂಡ ಅದ್ರ ಸುತ್ತಮುತ್ತ 5 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ನೆವಾರ್ಕು ಇದೆ, ಎಲ್ಲ ಕಡೆ ಇದೆ. ಅವರು ಡಿಕಂಜೆಸ್ಟ್ ಮಾಡಿ ಹೆಂಗೆ ಮಾಡಿರು ಅಂತಂದರೆ, ಫೆಸಿಲಿಟಿ ಬೇರೆ ಈಗ ಸ್ಯಾಟಲೈಟ್ ಟೌನ್ಗಳು ಅಂತ ಹೇಳ್ತೀವಲ್ಲ, ಅದೇ ಥರ ಬೇರೆ ಥರ ಕ್ರಿಯೇಟ್ ಮಾಡಿರು. ನಮ್ಮಲ್ಲಿ ಏನಾಗಿದೆ, ಈ ರಿಯಲ್ ಎಸ್ಟೇಟ್ ಮಾಫಿಯಾ, ಎಸ್ಪೆಷಲಿ ಪಾಲಿಟಿಷಿಯನ್ಸ್, ಎವ್ರಿ ಒನ್ ಆರ್ ಇಂಟು ರಿಯಲ್ ಎಸ್ಟೇಟ್. ಅವ್ರು ಏನು ಮಾಡಿದರೆ, ಲ್ಯಾಂಡನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಿದ್ದಾರೆ. ಆಮೇಲೆ ಪಾಲಿಟಿಕ್ಸಲ್ಲಿ ನೀವು ಒಬ್ಬ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗಬೇಕು ಅಂದರೆ ಅವ್ನು MBBS ಓದಲೇಬೇಕು. ಒಬ್ಬ ಮೇಸ್ಟ್ರ್ ಮಗ ಮೇಸ್ಟ್ ಆಗಬೇಕು ಅಂದರೆ ಅವನು D.Ed, B.Ed, NM.Ed ಏನೋ ಓದಲೇಬೇಕು. ಒಬ್ಬ ಫಿಲ್ಮ್ ಆ್ಯಕ್ಟ್ರ್ ಮಗ ಅವನು ಮತ್ತೊಬ್ಬ ಫಿಲ್ಮ್ ಆ್ಯಕ್ಟ್ರ್ ಆಗಬೇಕು ಅಂದರೆ ಅವನಿಗೆ ಟ್ಯಾಲೆಂಟ್ ಇರಲೇಬೇಕು. ಅಮಿತಾಬ್ ಬಚ್ಚನ್ ಮಗನ ಕಾರಣಕ್ಕೋಸ್ಕರ ಅಭಿಷೇಕ್ ಬಚ್ಚನ್ ಕ್ಲಿಕ್ ಆಗಲಿಲ್ಲ. ಆದರೆ ಈ ಫೀಲ್ಡಲ್ಲಿ ಮಾತ್ರ ಅದು ಆ ಥರ ಇಲ್ಲ ಪರಿಸ್ಥಿತಿ. ಅದಕ್ಕೋಸ್ಕರ ನಮ್ಮ ಮನಸ್ಥಿತಿನೂ ಚೇಂಜ್ ಆಗಬೇಕು, ಜನ ಫಸ್ಟ್ ಚೇಂಜ್ ಮಾಡಬೇಕು. ನಮ್ಮ ಲೀಡರ್ಸ್ ಹೇಗಿದ್ದಾರೆ ಅವ್ರನ್ನ ಎಲೆಕ್ಟ್ ಮಾಡುವಂಥವ್ರು ಜನ, ಅವ್ರನ್ನ ಸರಿಯಾದವ್ರನ್ನ ಆಯ್ಕೆ ಮಾಡಿದರೆ, ಮೊದಲು ಸೊಸೈಟಿ ಸರಿಯಾದರೆ ಎಲ್ಲ ಸಮಸ್ಯೆಗಳಿಗೂ ಸಮಾಧಾನ ಮತ್ತು ಪರಿಹಾರ ಸಿಗುತ್ತೆ.